ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಮುಖವಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. 2026-27ನೇ ಸಾಲಿನ RTE ರೈಟ್ ಟು ಎಜುಕೇಷನ್ ಉಚಿತ ಶಾಲಾ ಪ್ರವೇಶಾತಿಗಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಮಾರ್ಗಸೂಚಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನೆಲನ್ನು ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಮಾಹಿತಿಯನ್ನು ನಿಮ್ಮ ಹತ್ತಿರದವರಿಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ನೀವು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸುವಾಗ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ RTE ಎಂದರೇನು? ಸರ್ಕಾರದ ಈ ಯೋಜನೆಯಡಿ LKG ಅಥವಾ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಖಾಸಗಿ ಅನುದಾನರಹಿತ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ. ಇದರಲ್ಲಿ 2 ಆಪ್ಷನ್ಗಳಿವೆ. ಒಂದು ನೆರೆಹೊರೆಯ ಶಾಲೆಗಳ ಪಟ್ಟಿ ಪ್ರಕಟಣೆ, ಅಂದರೆ ಇದು 6/2026ರಿಂದ ಇದು ಸ್ಟಾರ್ಟ್ ಆಗುತ್ತೆ. ಇನ್ನು ಅರ್ಜಿ ಸಲ್ಲಿಕೆ ಆರಂಭ ಏಪ್ರಿಲ್ 9, 2026ರಿಂದ. ಅಂದರೆ ನೀವು ನೆರೆಹೊರೆಯ ಶಾಲೆಗಳ ಪಟ್ಟಿ ಯಾವುದು, ನಿಮ್ಮ ಮನೆಯ ಹತ್ತಿರ ಯಾವುದೆಲ್ಲ ಶಾಲೆಗಳಿವೆ ಅದರ ಪಟ್ಟಿಯನ್ನು ಫಸ್ಟ್ ಪ್ರಕಟಣೆ ಮಾಡ್ತಾರೆ. ಏಪ್ರಿಲ್ 6ರಿಂದ ಅದು ಸ್ಟಾರ್ಟ್ ಆಗುತ್ತೆ. ಇನ್ನು ಅರ್ಜಿ ಸಲ್ಲಿಕೆ ನಿಮಗೆ ಏಪ್ರಿಲ್ 9, 2026ರಿಂದ ಸ್ಟಾರ್ಟ್ ಆಗುವಂಥದ್ದು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 7, 2026. ಇನ್ನು ಇದು RTEಗೆ ನಿಮಗೆ ಅರ್ಜಿ ಸಲ್ಲಿಸಲು ಎಷ್ಟು ವಯಸ್ಸಾಗಿರಬೇಕು ಅಂತ ಹೇಳಿ, ಈಗ ಆಲ್ರೆಡಿ LKG ಪ್ರವೇಶಕ್ಕೆ ಒಂದು ಮಗುವಿಗೆ ಕನಿಷ್ಠ 4 ವರ್ಷ ಮತ್ತು ಗರಿಷ್ಠ 6 ವರ್ಷ ವಯಸ್ಸಾಗಿರಬೇಕು. ಇನ್ನು 1ನೇ ತರಗತಿ ಪ್ರವೇಶಕ್ಕೆ ಕನಿಷ್ಠ 6 ವರ್ಷ ಮತ್ತು ಗರಿಷ್ಠ 8 ವರ್ಷ ವಯಸ್ಸಾಗಿರಬೇಕು. ಇನ್ನು RTEಗೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮಲ್ಲಿ ಯಾವುದೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿದರೆ, ಒಂದು SC ST ಮತ್ತು ಹಿಂದುಳಿದ ವರ್ಗ, ಅಂದರೆ ಕ್ಯಾಟಗರಿ 1, 2A, 2B, 3A ಮತ್ತು 3B. ಇದು ಆರ್ಥಿಕವಾಗಿ ದುರ್ಬಲ ವರ್ಗದವರು ಅರ್ಜಿ ಸಲ್ಲಿಸಬಹುದು. ಇನ್ನು ಅನಾಥ ಮಕ್ಕಳು, HIV ಪೀಡಿತರು, ಮಂಗಳಮುಖಿ ಮಕ್ಕಳು, ವಿಶೇಷ ಚೇತನರು ಮತ್ತು ರೈತ ಆತ್ಮಹತ್ಯೆ ಕುಟುಂಬದ ಮಕ್ಕಳಿಗೂ ಆದ್ಯತೆ ಇರುತ್ತದೆ. ಇನ್ನು ಅಪ್ಲೈ ಮಾಡಬೇಕಾದ್ರೆ ಯಾವುದೆಲ್ಲ ಅಗತ್ಯ ದಾಖಲೆಗಳು ಬೇಕು ಅಂತ ಹೇಳಿದರೆ, ಮಗುವಿನ ಆಧಾರ್ ಕಾರ್ಡ್ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇದು ನೀವು ಮೊದಲೇ ಮಾಡಿರಬೇಕು. ನಿಮಗೆ ಅದು RTE ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಆದ ನಂತರ ಇದು ಸಿಗುವುದಿಲ್ಲ. ಇದು ಇನ್ನೂ ಕೂಡ ಒಂದು 15ರಿಂದ 30 ದಿವಸ ಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ. ಇನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಸಂಖ್ಯೆ ಲಿಂಕ್ ಆಗಿದೆ ಆ ಮೊಬೈಲ್ ಸಂಖ್ಯೆ ಕೂಡ ಬೇಕು. ಇನ್ನು ವಿಶೇಷ ಚೇತನರಾಗಿದ್ದರೆ ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ನಿಮಗೆ ಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹೇಳಿದರೆ, ಪೋಷಕರು ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸ್ವತಃ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಕೂಡ ಏಪ್ರಿಲ್ 9ರಿಂದ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗುವಂಥದ್ದು. ಈಗ ಯಾವುದೇ ಲಿಂಕ್ ಆ್ಯಕ್ಟಿವ್ ಇರುವುದಿಲ್ಲ. ಯಾವಾಗ ನಿಮಗೆ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಿಮಗೆ ಆ ಲಿಂಕ್ ಆ್ಯಕ್ಟಿವ್ ಆಗಿ ನಿಮಗೆ ಸಿಗುತ್ತೆ. ಆವಾಗ ನೀವು ಆ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. RTEಯಲ್ಲಿ ನಿಮಗೆ ಸಿಗುವಂತಹ ಸೌಲಭ್ಯವನ್ನು ನೀವು ಉಪಯೋಗಿಸಿ ನಿಮ್ಮ ಹತ್ತಿರ ಇರುವ ನಿಮ್ಮ ನೇಬರ್ಸ್, ಅಂದರೆ ನಿಮ್ಮ ನೇಬರ್ ಅಂದರೆ ನೆರೆಹೊರೆಯಲ್ಲಿ ಇರುವಂತಹ ಯಾವ ಶಾಲೆಗಳು ಲಭ್ಯ ಇದೆಯೋ ಅದು ಪಟ್ಟಿ ಪ್ರಕಟವಾದ ತಕ್ಷಣ ನೀವು ಅಪ್ಲೈ ಮಾಡಬಹುದು. ನೀವು ಮೊದಲೇ ನಿಮ್ಮ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಆಗಿರಬಹುದು, ಅದಕ್ಕೆ ಲಿಂಕ್ಡ್ ಆಗಿರುವಂತಹ ಮೊಬೈಲ್ ನಂಬರ್ ಆಗಿರಬಹುದು, ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇದು ನೀವು 15 ದಿವಸಕ್ಕಿಂತ ಮೊದಲೇ ನೀವು ಅಪ್ಲೈ ಮಾಡಬೇಕು. ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡುವಾಗ ನಿಮ್ಮ ರೇಷನ್ ಕಾರ್ಡನ್ನು ತಗೊಂಡೋಗಿ ನಿಮ್ಮ ಮಗುವಿನ ಪೇರೆಂಟ್ಸದು ಆಧಾರ್ ಕಾರ್ಡ್ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದನ್ನು ತಗೊಂಡೋಗಿ ನಿಮ್ಮ ಹತ್ತಿರದ ಗ್ರಾಮ 1 ಕರ್ನಾಟಕ 1 ಅಥವಾ ಯಾವುದೇ CSC ಕೇಂದ್ರಗಳಲ್ಲಿ ಅಪ್ಲೈ ಮಾಡಬಹುದು. ಆನಂತರ ಅದನ್ನು ನೀವು ನಿಮ್ಮ ನಾಡ ಕಚೇರಿ, ನಿಮ್ಮ ಗ್ರಾಮ ಪಂಚಾಯತಲ್ಲಿ ಹೋಗಿ VA ಸೈನ್ ಎಲ್ಲ ಆಗಬೇಕು. ಅಲ್ಲಿ ಸೈನನ್ನೆಲ್ಲ ಮಾಡಿಸಿ ನೀವು ತಾಲೂಕು ಆಫೀಸಿಗೆ ಹೋಗಿ ಕೊಟ್ಟರೆ ಆಯಿತು. ಅಲ್ಲಿಂದ ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಕೂಡ ಮಾಡಬಹುದು, ಅಥವಾ ನೀವು ತಾಲೂಕು ಆಫೀಸಿಗೆ ಡೈರೆಕ್ಟಾಗಿ ಹೋಗಿ ತಗೊಳ್ಬಹುದು. ಅಲ್ಲಿಯ ಪ್ರೊಸೆಸಿಂಗ್ ಎಲ್ಲ ಆಗುವಾಗ 15ರಿಂದ 30 ದಿನದವರೆಗೆ ಕೂಡ ಟೈಮ್ ತಗೊಳ್ಳುತ್ತೆ. ಅದಕ್ಕಾಗಿ ನೀವು ಮೊದಲೇ ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಮಾಡಿಟ್ಕೊಳ್ಳಿ.
ಮತ್ತು ಅಪ್ಲೈ ಮಾಡೋದು ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಈಗ ಲಿಂಕ್ ಯಾವುದೇ ಲಭ್ಯವಿಲ್ಲ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಏಪ್ರಿಲ್ 9ರಿಂದ ಸ್ಟಾರ್ಟ್ ಆಗುವಂಥದ್ದು. ಆವಾಗ ಮಾತ್ರ ನಿಮಗೆ ಆ ಲಿಂಕ್ ಆ್ಯಕ್ಟಿವ್ ಆಗಿ ಸಿಗುತ್ತೆ. ಅದನ್ನು ಕೂಡ ನಾನು ವಿಡಿಯೋ ಮೂಲಕ ತಿಳಿಸ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿ. ಅದೇ ರೀತಿ ನಿರಂತರವಾಗಿ ನಿಮಗೆ ಇಂತಹ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.